ಅದ್ಭುತವಾದಂತಹ ಅಭಿನಯ ಹಾಗೂ ಅಮೋಘವಾದಂತಹ ಎಕ್ಸ್‌ಪ್ರೆಷನ್ಸ್ ಮೂಲಕ ಕನ್ನಡ ಕಿರುತೆರೆ ಹಾಗೂ ಹಿರಿತೆರೆ ವೀಕ್ಷಕರನ್ನ ಎಂಟರ್‌ಟೈನ್ ಮಾಡ್ತಿರುವಂತಹ ಶ್ವೇತಾ ಪ್ರಸಾದ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಮೂಲಕ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್, ಸಿನಿಮಾಗಳ ಮೂಲಕ ಎಂಟರ್ಟೈನ್ ಮಾಡ್ತಾರೆ. ಅದರಲ್ಲೂ ಕೂಡ ಕಾಪ್ ರೋಲ್ಸ್ ಅಲ್ಲಿ ಇತ್ತೀಚೆಗೆ ಜಾಸ್ತಿ ಕಾಣಿಸ್ಕೊಳ್ತಿದ್ದಾರೆ. ಏನ್ ನಿಮ್ ಸೀಕ್ರೆಟ್? ಇಲ್ಲ, ಪ್ರಾಬಬ್ಲಿ ನಾನು ನೋಡಿದ್ರೆ ತುಂಬಾ ಪವರ್ಫುಲ್ ಹುಡುಗಿ ಅಂತ ಕಾಣಿಸ್ತೀನೋ ಏನೋ, ಅದಕ್ಕೆ ಎರಡನೇ ಸಿನಿಮಾ ಇದು ಫಸ್ಟ್ ಶೂಟ್ ಮಾಡಿದ್ದು. ಅದಾದ್ಮೇಲೆ ಕಾಟೇರ ಅಲ್ಲಿ ಫೋರೆನ್ಸಿಕ್ ಆಫೀಸರ್, ಇದರಲ್ಲಿ ಆಕ್ಚುಯಲ್ ಕಾಪ್. ಬಂದೂಕ್ ಹಿಡಿದಿದ್ದೀರಾ? ಹೌದು, ಹಿಡಿದಿದ್ದೀನಿ. ಎಷ್ಟು ಬಂದೂಕ್ ಹಿಡಿದಾರೆ, ಎಷ್ಟು ಜನಕ್ಕೆ ಶೂಟ್ ಮಾಡಿದೀರಾ ಅಂತ? ಶೂಟ್ ಯಾರಿಗೂ ಮಾಡಿಲ್ಲ, ಶೂಟ್ ಮಾಡದೇ ಇರೋ ತರ ಕಂಟ್ರೋಲ್ ಮಾಡಿದ್ದೀನಿ. ಬಂದೂಕು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಾನು ಒಂದು ಲೇಡಿ ಕಾಪ್, ಇದರಲ್ಲಿ ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ನಡೀತಿದೆ. ಸೊ ಅದಕ್ಕೆ ಲೀಡ್ ನನಗೆ ಮಾಡಿರ್ತಾರೆ. ಆ ಕ್ರೈಮ್ ಅನ್ನು ಹೇಗಾದ್ರೂ ತಡಿಬೇಕು. ಇಟ್ಸ್ ಅ ಸೀರಿಯಲ್ ಕಿಲ್ಲರ್ ರೋಲ್. ಸಾಕಷ್ಟು ಸೀರೀಸ್ ಕಿಲ್ಲಿಂಗ್ ನಡೀತಾ ಇರುತ್ತೆ. ಸೊ ಅದನ್ನ ನೆಕ್ಸ್ಟ್ ಕಿಲ್ಲಿಂಗ್ ತಡಿಬೇಕಾಗಿರುತ್ತೆ, ಯಾರು ಕಳ್ಳ ಅಂತ ಕಂಡುಹಿಡಿಬೇಕಾಗಿರುತ್ತೆ. ದಟ್ ಇಸ್ ಮೈ ರೋಲ್. 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾದ ಮೇಲೆ ಅಂತ? ಜನ ಕ್ರೈಮ್ ಥ್ರಿಲ್ಲರ್ ಅನ್ನ ಇಷ್ಟಪಡ್ತಾರೆ. ಐ ಥಿಂಕ್ ಕ್ರೈಮ್ ಥ್ರಿಲ್ಲರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗುತ್ತೆ. ಅದೇ ನಮ್ಮನ್ನ ಹಿಡಿದು ಕೂರಿಸುತ್ತೆ. ಆ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಅಲ್ಲೇ ಇರಬೇಕು. ಯಾಕಂದ್ರೆ ಆ ಸೌಂಡ್ ಸಿಸ್ಟಮ್ ಆಗ್ಲಿ ಮನೆಯಲ್ಲಿ ಅಮೆಝಾನ್ ಅಲ್ಲಿ ಕುತ್ಕೊಂಡು ನೋಡಬಾರ್ದು, ಥಿಯೇಟರ್ಗೆ ಬಂದು ನೋಡಬೇಕು. 2 ಗಂಟೆ ಪಟ್ಟಂತ ಈ ಥ್ರಿಲ್ಲರ್ ಹಿಡಿದು ಕೂರಿಸುತ್ತೆ ನಮಗೆ. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಸ್ ಅ ಮಸ್ಟ್ ಅನ್ಸುತ್ತೆ ಈ ತರ ಜಾನ್ರಾಗೆ. ಸೊ ಜನ ಥಿಯೇಟರ್ಗೆ ಬಂದು ನೋಡ್ಲಿ ಅಂತ ಕೇಳ್ಕೊತೀನಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತವ್ರು ಅಂತಂದ್ರೆ ಶ್ವೇತಾ ಪ್ರಸಾದ್ ಅವರು. ಸೊ ಬ್ಯಾಕ್ ಟು ಬ್ಯಾಕ್ ಫಿಟ್ನೆಸ್ ಆಗಿರ್ಬೋದು, ಹಾಗೇನೆ ಸ್ಕಿನ್ ಕೇರ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಫಿಟ್ನೆಸ್ ಸೀಕ್ರೆಟ್ ಬಗ್ಗೆ ಹೇಳೋದಾದ್ರೆ? ಜಾಸ್ತಿ ಟೈಮ್ ಇದ್ದಾಗ ಜಾಸ್ತಿ ಜಿಮ್ ಅಲ್ಲಿ ಇರ್ತೀವಿ, ಗಟ್ಟಿ ಮುಟ್ಟಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಸಿನಿಮಾ ಈಗ ಪ್ರಮೋಷನ್ಸ್ ನಡೀತಾ ಇರುತ್ತೆ, ಸಿನಿಮಾ ಶೂಟಿಂಗ್ ಮುಗ್ದಿರುತ್ತೆ. ಸಾಕಷ್ಟು ಟೈಮ್ ಇರುವಾಗ ಜಿಮ್ ಅಲ್ಲಿ ಅದೇ ನಮ್ಮ ಕೆಲಸ, ಇಟ್ಸ್ ಪಾರ್ಟ್ ಆಫ್ ಅವರ್ ವರ್ಕ್ ಎಸ್ ವೆಲ್. ಸೊ ಜಾಸ್ತಿ ವರ್ಕ್ಔಟ್ ಮಾಡ್ತಿರ್ತೀವಿ, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಮಾಡ್ತಿರ್ತೀವಿ, ಹಾಗಾಗಿ ಶೂಟ್ಸ್ ಗಳು ನಡೀತಾ ಇರುತ್ತೆ. ಶ್ವೇತಾ ಪ್ರಸಾದ್ ಅವರ ವರ್ಕೌಟ್ ರೊಟೀನ್ ಬಗ್ಗೆ ಹೇಳೋದಾದ್ರೆ, ಬಿಫೋರ್ ವರ್ಕೌಟ್ ಏನೆಲ್ಲ ಫುಡ್ ಅನ್ನ ತಗೊಂತೀರಾ, ಆಫ್ಟರ್ ವರ್ಕೌಟ್ ಏನೆಲ್ಲ ತಗೊಂತೀರಾ? ಫುಡ್ ನಾನು ಎಲ್ಲಾನು ತಿಂತೀನಿ. ನಾನು ವರ್ಕೌಟ್ ಮಾಡೋದೇ ನಾನು ತಿಂದಿರೋ ಚೆನ್ನಾಗಿ ಅರಗಿಸ್ಕೊಳ್ಳಿ ಅಂತ. ಬಟ್ ನಾನು ಒಂದೇ ಜಿಮ್ ಅಂತ ಅಷ್ಟೇ ಅಲ್ಲ, ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ, 10,000 ಸ್ಟೆಪ್ಸ್ ಮಾಡ್ತೀನಿ, ಅಂಡ್ ಸ್ವಿಮ್ಮಿಂಗ್ ಮಾಡ್ತೀನಿ. ಎಲ್ಲದೂ ಒಂದು ಪಾರ್ಟ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಕಮ್ಮಿನೂ ತಿಂತೀನಿ, ಒಂದೊಂದು ದಿನ ಫಾಸ್ಟಿಂಗು ಮಾಡ್ತೀನಿ. ಸೊ ದೀಸ್ ಆರ್ ಮೈ ಫಿಟ್ನೆಸ್ ರುಟೀನ್. ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಹೆಂಗಿರುತ್ತೆ ನಿಮ್ಮದು ಅಂತ? ನಾನು ತುಂಬಾ ಲೇಜಿ. ಐ ಆಮ್ ಡೆಫಿನೆಟ್ಲಿ ನಾಟ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಸ್ಕಿನ್ ಕೇರ್. ಹೊಟ್ಟೆ ಶುದ್ಧವಾಗಿದ್ರೆ ನಮ್ಮ ಇಡೀ ಹೆಲ್ತ್ ಆಗ್ಲಿ ಸ್ಕಿನ್ ಆಗ್ಲಿ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಹೆಲ್ದಿ ಫುಡ್ ತಿಂದ್ರೆ, ಹೆಲ್ದಿ ಟಿಪ್ ಹೇಳ್ಬೇಕಂದ್ರೆ ಆಕ್ನೆ ಇರಬಾರ್ದು, ಅದು ಇರಬಾರ್ದು, ಶುದ್ಧವಾದ ಊಟ ಚೆನ್ನಾಗಿರೋದು ಅಂತೀನಿ. ಜಂಕ್ ಅವಾಯ್ಡ್ ಮಾಡಿ, ಎಣ್ಣೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಬ್ಯೂಟಿ ಸೀಕ್ರೆಟ್ ಏನಾದ್ರು ಲೈಕ್ ಫೇಶಿಯಲ್ಸ್ ಮಾಡ್ಕೊಳ್ಳುವಂತದ್ದು, ಲೈಕ್ ಹೋಮ್ ರೆಮಿಡೀಸ್ ಏನಾದ್ರು ಟ್ರೈ ಮಾಡ್ತಿರ್ತೀರಾ ಅಂತ? ಇಲ್ಲ, ನಾನು ತುಂಬಾ ಸೋಂಬೇರಿ ಆ ವಿಷಯದಲ್ಲಿ. ಬ್ಯೂಟಿ ಸೀಕ್ರೆಟ್ ನನಗೆ, ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಸೇ. ಬಟ್ ನಿಮ್ಮ ಪರ್ಸನಾಲಿಟಿನೇ ನಿಮ್ಮ ಬ್ಯೂಟಿ ಅಂತ ಹೇಳ್ಬೋದು. ಸೊ ಒಳ್ಳೆ ಕೆಲಸ ಮಾಡಿ, ಚೆನ್ನಾಗಿರಿ, ಒಳ್ಳೆ ಅಷ್ಟೇ. ಐ ಡೋಂಟ್ ನೋ ವಾಟ್ ಟು ಸೇ ಅಬೌಟ್ ಬ್ಯೂಟಿ ಸೀಕ್ರೆಟ್. ಈಗ ನಟಿಯಾಗಿ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ ಗಂಟೆಗಟ್ಟಲೆ ಮೇಕಪ್ ಮಾಡ್ಕೊಳ್ತಿರ್ತಾರೆ, ಹೇರ್ ಸ್ಟೈಲ್ ಎಲ್ಲ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಅವಾಗೆಲ್ಲಾನು ಕೂಡ ಮೇಕಪ್ ಎಲ್ಲಾನು ಗಂಟೆಗಟ್ಟಲೆ ಮುಖದ ಮೇಲೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸ್ಕಿನ್ ತುಂಬಾ ಡ್ಯಾಮೇಜಸ್ ಆಗ್ತಿರುತ್ತೆ. ಸೊ ನಿಮ್ಮ ಸ್ಕಿನ್ ಹೆಂಗೆಲ್ಲ ರೊಟೀನ್ ಮಾಡ್ತಿರ್ತೀರಾ? ಸಿನಿಮಾಗೆ ಮೇಕಪ್ ಬೇಕೇ ಬೇಕಾಗುತ್ತೆ. ಅಂದ್ರೆ ನಾವು ಚೆನ್ನಾಗಿಲ್ಲ ಅಂತ ಮೇಕಪ್ ಮಾಡ್ಕೊಳ್ಳೋದಲ್ಲ, ಆ ಲೈಟಿಗಾಗ್ಲಿ ಆ ಪಾತ್ರಕ್ಕೆ ಹೇಗ್ ಬೇಕು ಆ ತರ ಮೇಕಪ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವತ್ತು ಸಿನಿಮಾ ಶೂಟಿಂಗ್ ಇರಲ್ಲ ಅವತ್ತು ಆದಷ್ಟು ಮೇಕಪ್ ಅವಾಯ್ಡ್ ಮಾಡೋದು, ವರ್ಕ್ಔಟ್ ಮಾಡಿ ಸ್ವೆಟ್ ಆಗಿ ಸೌನಾ ಅಥವಾ ಸ್ಟೀಮ್ ತಗೊಂಡಾಗ ಸ್ಕಿನ್ ಚೆನ್ನಾಗಿ ಇರುತ್ತೆ. ಸೊ ಯಾವತ್ತು ಮೇಕಪ್ ಅವಶ್ಯಕತೆ ಇದೆ ಅವತ್ತು ಮಾತ್ರ ಮಾಡ್ಕೊಂಡು, ಬೇರೆ ದಿನ ಅವಶ್ಯಕತೆ ಇಲ್ಲ ಅವಾಗ ನ್ಯಾಚುರಲ್ ಆಗಿ ರೆಮಿಡೀಸ್ ಅಂದ್ರೆ ಹೀಲ್ ಮಾಡ್ಕೊಳ್ಳಕ್ಕೆ, ಆಗಿರೋ ಡ್ಯಾಮೇಜ್ ಅನ್ನು ಹೀಲ್ ಮಾಡ್ಕೊಳ್ಳಕ್ಕೆ. ನಾನು ಜಾಸ್ತಿ ಫೇಶಿಯಲ್ಸ್ ಆಗ್ಲಿ ಅಥವಾ ಡರ್ಮಟಾಲಜಿಸ್ಟ್, ಫಿಲ್ಲರ್, ಬೋಟಾಕ್ಸ್ ಅವೆಲ್ಲ ನಂಬಲ್ಲ. ಸೊ ನ್ಯಾಚುರಲ್ ಆಗಿ ಹೇಗಿರಕ, ಫಿಟ್ ಆಗಿದ್ರೆ, ಹೆಲ್ದಿ ಆಗಿದ್ರೆ ನಾವು ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ನನ್ನ ನಂಬಿಕೆ. ಮಾತಾಡ್ತಾ ಹೇಳ್ತಾ ಇದ್ರಿ ಫಸ್ಟ್ ಈ ಸಿನಿಮಾ ಕಾಪ್ ರೋಲ್ ಮಾಡಿದ್ದು ಅಂತ, ಅದಾದ ನಂತರ ಕಾಟೇರ ಸಿನಿಮಾ ಅಂತ. ಕಾಟೇರ ರೋಲ್ಗೂ ಈ ಸಿನಿಮಾದ ರೋಲ್ಗೂ ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ ಅಂತ? ಅದು ಫೋರೆನ್ಸಿಕ್ ಆಫೀಸರ್. ನಾನು ಅಂದ್ರೆ ಒಂದು ಇನ್ವೆಸ್ಟಿಗೇಷನ್, ಇದರಲ್ಲಿ ನಾನು ಬೇರೆ ಫೋರೆನ್ಸಿಕ್ ಆಫೀಸರ್ ಅನ್ನು ಹೈರ್ ಮಾಡ್ತೀನಿ. ಇದರಲ್ಲಿ ನಾನು ಪ್ರಾಪರ್ ಕಾಪ್. ಸೊ ನಾನು ಇದರಲ್ಲಿ ಬಂದೂಕ್ ಹಿಡ್ಕೊಂಡು ಚೇಸ್ ಮಾಡೋದಾಗ್ಲಿ, ಸ್ಟಂಟ್ ಅಂತ ಇಲ್ಲ, ಜಾಸ್ತಿ ಫೈಟ್ ಸೀನ್ ಇಲ್ಲ, ಬಟ್ ಚೇಸಿಂಗ್ ಸೀಕ್ವೆನ್ಸ್ ಇದೆ. ಅಥವಾ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಡೀಟೇಲ್ ಏನ್ ಸಿಗುತ್ತೆ ಅದೇ ತರ ಈ ಸಿನಿಮಾದಲ್ಲಿ ನೋಡಬಹುದು. ರೀಸೆಂಟ್ ಆಗಿ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ವಿ, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಸೊ ಪ್ರದೀಪ್ ಅವ್ರು ಏನ್ ಗಿಫ್ಟ್ ಕೊಟ್ರು ಅಂತ? ಪ್ರದೀಪ್ ಅವರು ನನಗೆ ಥ್ರೂ ಔಟ್ ಎಲ್ಲಾ ಸಿನಿಮಾದ, ನಾವು ಐ ಥಿಂಕ್ ವಿ ಹವ್ ಕ್ರಾಸ್ ದಟ್ ಸ್ಟೇಜ್. ನನಗೆ ನನ್ನ ಅರ್ಧ ಆಯಸ್ಸು ಅವ್ರ ಜೊತೆ ಕಳೆದಿದ್ದೀನಿ. ಈಗೇನೋ ಹೊಸದು ಕೊಡಬೇಕು ಅನ್ನೋದು ಇಲ್ವೇ ಇಲ್ಲ ಅವರಿಗೆ ಗಿಫ್ಟ್. ಅವ್ರ ಪ್ರತಿದಿನ ನನಗೆ ಟೈಮ್ ಕೊಡೋದೇ ಒಂದು ಗಿಫ್ಟ್ ಅಂತ ಅನ್ಸುತ್ತೆ. ಸೊ ವಿ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಈಚ್ ಅದರ್, ಅಂಡ್ ಐ ಥಿಂಕ್ ಈಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮಗೆ ಟೈಮ್ ಅನ್ನೋದೇ ಒಂದು ಗಿಫ್ಟ್ ಅನ್ಸುತ್ತೆ. ಅವ್ರು ಬಿಸಿ ಸ್ಕೆಡ್ಯೂಲ್ ಅಲ್ಲಿ, ನಾನ್ ಬಿಸಿ ಇರುವಾಗ ಇಬ್ರು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಇದೇ ಒಂದು ದೊಡ್ಡ ಗಿಫ್ಟ್ ನಮಗೆ.
ರೀಸೆಂಟ್ ಆಗಿ ಬಿಗ್ ಬಾಸ್ ಕೂಡ ಅನೌನ್ಸ್ ಆಗಿದೆ. ಸೊ ಬಿಗ್ ಬಾಸ್ಗೆ ಶ್ವೇತಾ ಪ್ರಸಾದ್ ಅವ್ರು ಕಾಣಿಸ್ಕೊಳ್ತಾರ? ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ, ಮೇ ಬಿ ಐ ವಿಲ್ ಗೋ. ಏನಾರ ಅಪ್ರೋಚಸ್ ಎಲ್ಲ ಬಂದಿದ್ಯಾ? ಡೆಫಿನೆಟ್ಲಿ ಬರುತ್ತೆ, ಪ್ರತಿಯೊಂದು ಸೀಸನಿಗೂ ಬಂದಿದೆ. ಬಟ್ ಈ ಸೀಸನ್ ಅಲ್ಲಿ ಪ್ರಾಬಬ್ಲಿ ಐ ವಿಲ್ ಕನ್ಸಿಡರ್, ಐ ಡೋಂಟ್ ನೋ. ಆರ್.ಜೆ. ಪ್ರದೀಪ್ ಅವ್ರು ಏನ್ ಹೇಳಿದ್ರು? ಅದು ನನ್ನ ಡಿಸಿಷನ್ ಆಗಿರುತ್ತೆ. ನನ್ನ ಡಿಸಿಷನ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಂದ್ರೆ ಅವ್ರೇ ಹೇಳಿದ್ ನಾನು ಕೇಳಲ್ಲ, ಬಟ್ ನನಗೆ ಅನ್ಸುತ್ತೆ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ. ಅವರು ನಾನು ತಗೊಂತಿರೋ ನಿರ್ಧಾರ ತಪ್ಪು ಅಂತ ಹೇಳಿದ್ರೆ ಅವರ ಲಾಜಿಕ್ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕನ್ವಿನ್ಸಿಂಗ್ ಆಗಿದ್ರೆ ನಾನು ಅದನ್ನು ಒಪ್ಕೋತೀವಿ. ಬಟ್ ವಿ ಡಿಸ್ಕಸ್ ಮ್ಯೂಚುಲಿ ಅಂಡ್ ದ ಫೈನಲ್ ಡಿಸಿಷನ್ ವಿಲ್ ಬಿ ಮೈನ್. ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮತ್ತೆ ಸೀರಿಯಲ್ಸ್ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಹೊಸಬರಿಗೆ ಏನಾದ್ರೂ ಮೋಟಿವೇಶನ್ಸ್ ಎಲ್ಲ ಅಂತಂದ್ರೆ ಏನಾದ್ರೂ ಅವ್ರಿಗೆ ಟಿಪ್ಸ್ ಕೊಡೋದಾದ್ರೆ? ಹೊಸಬ್ರಿಗೆ ಈ ಸಿನಿಮಾ ಇಂಡಸ್ಟ್ರಿ ಏನಕ್ಕೆ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್. ಒಂದ್ ಅವಕಾಶ ಸಿಗ್ಬೋದು, 2 ಅವಕಾಶ ಸಿಗ್ಬೋದು, ಬಟ್ ಅದರಿಂದ ನಿಮ್ ಕರಿಯರ್ ಬಿಲ್ಡ್ ಆಗಲ್ಲ. ಸೊ ಹೆಜ್ಜೆ ಇಡುವಾಗ ಯೋಚನೆ ಮಾಡಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್. ನೀವು ಇದರಲ್ಲಿ ಫೈನಾನ್ಷಿಯಲಿ ಡಿಪೆಂಡ್ ಆಗಿ ಈ ಸಿನಿಮಾಗೆ ಬರ್ತಿದ್ದೀರಾ ಅಥವಾ ಪ್ಯಾಷನೇಟ್ ಆಗಿ ಬರ್ತಿದ್ದೀರಾ, ಅದನ್ನ ಡಿಫೈನ್ ಮಾಡ್ಕೊಳ್ಳಿ. ಇಫ್ ಯು ಡೋಂಟ್ ಹ್ಯಾವ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಅದಕ್ಕೆ ಒಂದು ಪ್ಯಾರಲಲ್ ಒಂದು ಬಿಸ್ನೆಸ್ ಆಗಲಿ, ಬೇರೆ ಒಂದು ಮೂಲಕ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದು ಈ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡಿ, ಒಂದು ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯ. ಅಥವಾ ನೀವು ನಾನು ದುಡ್ಡು ಮಾಡಕ್ ಬರ್ತೀನಿ ಅಂದ್ರೆ ಈ ಇಂಡಸ್ಟ್ರಿ ಅಲ್ಲ ಫಾರ್ ಬಿಗಿನರ್ಸ್ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನ ಹೇಳ್ತಿರೋ ಅಂತ ಶ್ವೇತಾ ಪ್ರಸಾದ್ ಅವರು ಅಂತ? ಯಾಕೆ ಅಂದ್ರೆ ಒಂದು ಎಷ್ಟು ವರ್ಷ ಒಳ್ಳೆ ಅಂದ್ರೆ ನೀವು ತುಂಬಾ ದೊಡ್ಡ ಸಿನಿಮಾ ಆಗಿ ಒಂದು 10 ಹಿಟ್ ಕೊಟ್ರೆ ಆಮೇಲೆ ಒಂದು ಹೀರೋಯಿನ್ಗೆ ಒಳ್ಳೆ ದುಡ್ಡು ಸಿಗತ್ತೆ. ಅಲ್ಲಿ ತನಕ ಎಲ್ಲರೂ ಚಾನ್ಸ್ ಕೊಡಕ್ಕೆ ಫೋನ್ ಮಾಡೋದು, ನಾವು ನಿಮಗೆ ಚಾನ್ಸ್ ಕೊಡ್ತಿದೀವಿ, ಜಾಸ್ತಿ ದುಡ್ಡಿಲ್ಲ, ಇದೇ ತರ. ಸೊ ನಿಮಗೆ ಇದ್ರಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ದುಡ್ಡು ಸಿನಿಮಾದಲ್ಲಿ ಸಿಗಲ್ಲ. ಅಂಡ್ ವರ್ಷಕ್ಕೆ ಒಂದು 4 ಸಿನಿಮಾ ಮಾಡ್ಬೋದು. ಅಂದ್ರೆ ಇಫ್ ಯು ಆರ್ ಚೂಸಿ, ಏನೋ ಒಂದು ಮಾಡ್ಬೇಕು ಅಂದ್ರೆ ಸಾಕಷ್ಟು ಸಿಗುತ್ತೆ. ಬಟ್ ಯಾವ್ದೋ ಒಂದು ಒಳ್ಳೆ ಸಿನಿಮಾಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ ನೀವು 2-3 ಸಿನಿಮಾ ಮಾಡ್ಬೋದು. ಸೀರಿಯಲ್ ಇಸ್ ಗುಡ್ ಮನಿ ಹೇಳ್ಬೇಕಂದ್ರೆ, ಪ್ರತಿ ತಿಂಗಳು ಚೆಕ್ ಬರುತ್ತೆ. ಸಿನಿಮಾದಲ್ಲಿ ಆತರ ಯಾವ್ದು ಬರಲ್ಲ. ಹಾಗಾಗಿ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ. ಬಟ್ ಐ ಹೋಪ್, ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನಾನು, ಸೊ ಸಾಕಷ್ಟು ಹೆಣ್ಮಕ್ಳಿಗೆ ರೋಲ್ಸ್ ಇಂಪಾರ್ಟೆನ್ಸ್ ಆಗಲಿ, ಅವ್ರಿಗೊಂದು ಈಕ್ವಲ್ ಪವರ್ ಇರೋಂಥ ಸಿನಿಮಾಗಳು ಸಿಕ್ಕಿದ್ರೆ, ಅಂಡ್ ಅವರಿಗೋಸ್ಕರ ಎಲ್ಲರೂ ಸಿನಿಮಾ ಹೀರೋಗಳಿಗೆ ಬರೀತಾರೆ. ಹೀರೋಯಿನ್ ಓರಿಯೆಂಟೆಡ್ ಈಗ ಹಿಂದಿಯಲ್ಲಾದ್ರೂ ಒಂದಷ್ಟು ನೋಡ್ತೀವಿ, ತುಂಬಾ ಕಮ್ಮಿ ಕನ್ನಡದಲ್ಲಿ. ಆ ತರ ಒಂದು ಅಪಾರ್ಚುನಿಟಿ ಕ್ರಿಯೇಟ್ ಆಗಕ್ಕೆ ಶುರು ಆದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿಯಲ್ಲೂ ಹೆಣ್ಮಕ್ಳಿಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಮಾತಾಡ್ತಾ ಫೈನಾನ್ಷಿಯಲ್ ಸ್ಟೆಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಅಂಡ್ ಹಾಗೇನೆ ಹಣದ ಸೇವಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೈಫ್ಗೆ. ಯಾಕಂತಂದ್ರೆ ನಾಳೆ ದಿನ ಬೆಳಗ್ಗೆ ಆದ್ರೆ ಏನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಊಹೆ ಕೂಡ ಮಾಡೋದಕ್ಕಾಗಲ್ಲ. ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಏನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ರ ಅಂತ? ನಮ್ಮಪ್ಪ ನನ್ನ ಗಂಡ ಅವರೇ ನನ್ನ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ನಾನು ಅರ್ನ್ ಮಾಡೋದೆಲ್ಲ ನನಗೆ ಖರ್ಚಿಗೆ. ಅಂದ್ರೆ ನನಗೆ ರೆಸ್ಪಾನ್ಸಿಬಿಲಿಟಿ ಅಷ್ಟೊಂದಿಲ್ಲ. ಅಂಡ್ ನಾನು ತುಂಬಾ ನನಗೆ ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಅದನ್ನ ಮಾಡ್ಬೇಕು ಅಂತ ಅಷ್ಟೊಂದು ಆಂಬಿಷನ್ ಇಲ್ಲ. ಖುಷಿಯಾಗಿದ್ದೀನಿ, ಆರಾಮಾಗಿ. ನಮ್ಮಪ್ಪ ಅಮ್ಮ ಎಕ್ಸ್ಟ್ರಾ ನನ್ನ ಎಮರ್ಜೆನ್ಸಿ ಅಂದ್ರೆ ನನ್ನ ಖರ್ಚಿಗೆ ನಾನೇ ಅರ್ನ್ ಮಾಡ್ಕೋತೀನಿ. ಅದು ಪ್ರತಿಯೊಬ್ರು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು. ಸೊ ನನ್ನನ್ನು ನಾನು ನೋಡ್ಕೋತಾ ಇದ್ದೀನಿ. ನನ್ನ ಫೈನಾನ್ಷಿಯಲಿ ಅಂದ್ರೆ ಮನೆ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ಳೋಷ್ಟು ದುಡಿತಾ ಇದ್ದೀನಿ. ಬಟ್ ಅದಕ್ಕಿಂತ ಹೆಚ್ಚು ಅಂದ್ರೆ ನಮ್ಮಪ್ಪ ಇದಾರೆ ನನಗೆ ಎನಿ ಡೇ. ನನ್ನ ಗಂಡ ಇದ್ದಾರೆ, ಅವ್ರ ದುಡ್ಡು ನನ್ನ ದುಡ್ಡು ಎಲ್ಲ ಒಂದೇ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಸೇವ್. ಬಟ್ ನನ್ನ ಪರ್ಸನಾಲಿಟಿ ಹೇಗೆ ಅಂದ್ರೆ ನಾನು ಸೇವೇ ಮಾಡಲ್ಲ. ಸೊ ನನಗೆ ಕೇಳಿರೋದು ತುಂಬಾ ರಾಂಗ್ ಕ್ವೆಶ್ಚನ್ ಇದು. ಸೇವ್ ಮಾಡೋದು ಕಲಿಬೇಕು. ನಾನು ಕಂಜೂಸು ಅಲ್ಲ, ಯಾರಾದ್ರೂ ಕೇಳಿದ್ರೆ ಹಿಂಗೆ ಕೊಡ್ತೀನಿ. ಸೊ ನಮ್ಮ ಅಪ್ಪ ಅಮ್ಮ ಫೋನ್ ಮಾಡಿ ಬೈತಾ ಇರ್ತಾರೆ, ಎಮರ್ಜೆನ್ಸಿಗೆ ಅಂತ ಇಟ್ಕೋಬೇಕು ಅಂತ. ನನ್ನ ಅಪ್ಪ ಹೇಳೋದು, ನೀನೇ ನನ್ನ ಎಮರ್ಜೆನ್ಸಿ ಫಂಡು ಅಂತ. ಸೊ ನಾಟ್ ದ ರೈಟ್ ಪರ್ಸನ್ ಟು ಟಾಕ್ ಅಬೌಟ್ ಸೇವಿಂಗ್ಸ್. ಕಾಟೇರಿ ಸಿನಿಮಾದಲ್ಲಿ ದರ್ಶನ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಕೂಡ ಅವರೊಟ್ಟಿಗೆ ಸ್ಕ್ರೀನ್ಸ್ ಇರ್ಲಿಲ್ಲ. ಸೊ ಅವರೊಟ್ಟಿಗೆ ಸೀನ್ ವೆಯ್ಟ್ ಮಾಡೋದಕ್ಕೆ, ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ರ? ತುಂಬಾ ವೆಯ್ಟ್ ಮಾಡ್ತಿದ್ದೀನಿ. ತುಂಬಾ ಒಳ್ಳೆ ಅಪಾರ್ಚುನಿಟಿ. ಅಂದ್ರೆ ಈಗಾಗಲೇ ಒಂದು ಚಿಕ್ಕ ಪಾತ್ರ ಮಾಡಿದಕ್ಕೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಜೊತೆ ಮಾಡಿದಾಗ ಐ ಆಮ್ ಶೋರ್ ಆ ಸಪೋರ್ಟ್ ತುಂಬಾ ಸಿಗುತ್ತೆ. ಅವ್ರ ಜೊತೆ ಮಾಡ್ಲಿ ಅಥವಾ ಯಾವುದೇ ಸಿನಿಮಾ ಮಾಡ್ಲಿ, ಅವ್ರ ಫ್ಯಾನ್ಸ್ ಇವತ್ತಿಗೂ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಬಟ್ ಐ ಹೋಪ್ ಇನ್ ದ ನಿಯರ್ ಫ್ಯೂಚರ್ ಒಳ್ಳೆ ಸಿನಿಮಾ ಅವ್ರ ಜೊತೆ ಅದೊಂದು ಕನಸು, ನೋಡೋಣ ಆಗುತ್ತಾ ಇಲ್ಲ ಅಂತ. ಅಂಡ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ಒಂದು ಚಿಕ್ಕ ಪಾತ್ರ ಮಾಡಿದ್ದಕ್ಕೆ ದರ್ಶನ್ ಫ್ಯಾನ್ಸ್ ಅವರೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ. ಈಗ ಡೆವಿಲ್ ಬರ್ತಾರೆ, ಡೆವಿಲ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ನಿಮ್ಗೆ? ಆಗ್ಲೇ ಅದ್ರ ಕ್ರೇಜ್. ಮೊನ್ನೆ ಐ ಥಿಂಕ್ ಮೋಷನ್ ಪಿಕ್ಚರ್ ಅದು ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರೆ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಇವತ್ತಿಗೂ ನನಗೆ ಮೆಸೇಜ್ ಮಾಡ್ತಾರೆ ಅವರು, ಡಿ ಬಾಸ್ ಸಿನಿಮಾ ನೋಡಿ ಅದ್ರಲ್ಲಿ ಮಾಡಿಲ್ವಾ ಅಕ್ಕ ಅಂತ ಎಲ್ಲ. ಸೊ ಅದ್ರ ಕ್ರೇಜ್ ನನಗೆ ಗೊತ್ತು. ವಿ ಆಲ್ ನೋ ಹಿಸ್ ಫ್ಯಾನ್ಸ್ ಕ್ರೇಜ್. ಸೊ ವಿಶಿಂಗ್ ಹಿಮ್ ಆಲ್ ದ ಬೆಸ್ಟ್. ಈ ಸಿನಿಮಾದಲ್ಲಿ ಸಾಕಷ್ಟು ಜನ ಅಂದ್ರೆ ಟೆಕ್ನಿಷಿಯನ್ಸ್ ನನಗೆ ಪರಿಚಯ ಇರೋರೇ ಇದ್ದಾರೆ. ಸೊ ಈ ಸಿನಿಮಾ ಅಂದ್ರೆ ಇದೊಂದು ಸಿನಿಮಾ ಅಲ್ಲ, ಅವ್ರ ಎಲ್ಲಾ ಸಿನಿಮಾನು ಸಕ್ಸಸ್ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಹಾಗೆ ಕನ್ನಡ ಕಿರುತೆರೆ ಹಿರಿತೆರೆ ವೀಕ್ಷಕರೆಲ್ಲರಿಗೂ ಏನ್ ಹೇಳ್ತೀರಾ ಅಂತ?
ಪ್ರತಿಯೊಂದು ಹೊಸ ಸಿನಿಮಾನ ಸಪೋರ್ಟ್ ಮಾಡಿ. ಎಲ್ಲರೂ ಗೆದ್ದು ಸೂಪರ್ ಸ್ಟಾರ್ ಆದ್ಮೇಲೆ ಫ್ಯಾನ್ಸ್ ಇದ್ದೇ ಇರ್ತಾರೆ. ಬಟ್ ಯಾರೋ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದಾಗ ಅವ್ರನ್ನ ಬೆನ್ ತಟ್ಟಿ ಅವರ ಪ್ರತಿಭೆನ ಅವರ ಪ್ರಯತ್ನನ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ದಯವಿಟ್ಟು ಆಡಿಯನ್ಸ್ ಎಲ್ಲರೂ ಬಂದು ಸಿನಿಮಾ ನೋಡಿ ಇಫ್ ಪಾಸಿಬಲ್. ಯಾಕಂದ್ರೆ ದಿನಕ್ಕೆ ಒಂದು ಸಿನಿಮಾಗೆ 2 ಗಂಟೆ ಬೇಕಾಗಿರುತ್ತೆ, ಒಂದು ಟಿಕೆಟ್. ಇಫ್ ಯು ಕ್ಯಾನ್ ಅಫೋರ್ಡ್, ಪ್ಲೀಸ್ ಬಂದು ಸಿನಿಮಾಗೆ ನೋಡಿ, ಅದೇ ನಿಮ್ ಸಪೋರ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು. ಅಂಡ್ ಇನ್ನೊಂದು ಏನಂತಂದ್ರೆ ಮಾತಾಡ್ತಾ ಮರ್ತೋದೆ. ಪ್ರದೀಪ್ ಅವ್ರು ನಿಮ್ಮನ್ನ ಪ್ರೀತಿಯಿಂದ ಏನಂತ ಕರೀತಾರೆ? ಪುಟ್ಟಮ್ಮ ಅಂತ ಕರೀತಾರೆ. ನೀವು? ಬೀಪ ಅಂತ ಕರಿತೀನಿ. ನಾನೇ ಪುಟ್ಟ ಅಂತ ಕರಿತಿದ್ದು, ಅವನು ಉಲ್ಟಾ ನನಗೆ ಕರೆಯಕ್ ಶುರು ಮಾಡ್ದ. ಅವಾಗಿಂದ ಬೀಪ ಅಂತ ಕರಿತೀನಿ ನಾನು. ಬೀಪ ಪ್ರದೀಪ ಅನ್ನೋದು ಅವ್ರ ಕಾಲೇಜಿಗೆ ಬೀಪ ಅಂತಿದ್ರು. ನಾನು ಅವನಿಗೆ ಕಾಲೇಜಿಂದನೂ ಫ್ರೆಂಡ್ ಅಲ್ವಾ, ಸೊ ಅವನಿಗೆ ಬೀಪ ಅಂತ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಟೈಮ್ ಅನ್ನ ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ ಯಾವಾಗ್ಲೂ ನೀವು ಹಾಗೆ ನಿಮ್ಮ ಬೀಪ ಅವರು ನಗ್ನಗ್ತಾ ಖುಷಿಯಾಗಿ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಇದಾಗಿತ್ತು ನಟಿ ಶ್ವೇತಾ ಪ್ರಸಾದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.